ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಪಡಿತರ ವಿತರಣೆಯಲ್ಲಿ ಬಹಳಷ್ಟು ನಿಯಮಗಳು ಬದಲಾವಣೆ ಆಗಲಿವೆ. ನಿಮಗೆ ಗೊತ್ತಿರಬಹುದು, ರೇಷನ್ ಕಾರ್ಡ್ ಇದ್ದವರಿಗೆ ಸಾಮಾನ್ಯವಾಗಿ ಅಕ್ಕಿಯನ್ನ ಜಾಸ್ತಿಯಾಗಿ ನೀಡಲಾಗ್ತಿತ್ತು. ಆದರೆ ಏಪ್ರಿಲ್ 1ನೇ ತಾರೀಕಿನಿಂದ ಅಕ್ಕಿಯನ್ನ ಕಡಿಮೆ ಮಾಡಿ ಬೇರೆ ರೀತಿಯ ದ್ವಿದಳ ಧಾನ್ಯಗಳನ್ನ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, ಏಪ್ರಿಲ್ 1ನೇ ತಾರೀಕಿನಿಂದ ಈ ಒಂದು ನಿಯಮ ಜಾರಿಗೆ ಬರಲಿದೆ. ಹಾಗಾದ್ರೆ ನೀವು ರೇಷನ್ ಕಾರ್ಡ್ ಹೊಂದಿದ್ರೆ ನಿಮಗೆ ಎಷ್ಟು ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತೆ, ಯಾವ್ಯಾವ ರೀತಿಯ ದ್ವಿದಳ ಧಾನ್ಯಗಳನ್ನ ನೀಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, BPL ಕಾರ್ಡ್ ಆಗಿರ್ಬೋದು ಮತ್ತೆ APL ಕಾರ್ಡ್ ಆಗಿರ್ಬೋದು, ಇವು ಎರಡಕ್ಕೂ ಅಕ್ಕಿಯನ್ನ ಕಡಿಮೆ ಮಾಡಿ ಇತರೆ ದ್ವಿದಳ ಧಾನ್ಯಗಳನ್ನ ನೀಡಲಾಗುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು, ಏಪ್ರಿಲ್ 1ರಿಂದ ಪಡಿತರ ವಿತರಣೆಯಲ್ಲಿ ಭಾರಿ ಬದಲಾವಣೆ, ಅಕ್ಕಿ ಕಡಿತ, ಅಷ್ಟೇ ಪ್ರಮಾಣದಲ್ಲಿ ರಾಗಿ ಜೋಳ ವಿತರಣೆ. ಹೌದು ಫ್ರೆಂಡ್ಸ್, ಇಂಥ ಒಂದು ನಿಯಮ ಏನಿದೆ ಏಪ್ರಿಲ್ 1ನೇ ತಾರೀಕಿನಿಂದ ಪಡಿತರ ವಿತರಣೆಯಲ್ಲಿ ಬರಲಿದೆ. ಅಂದ್ರೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅಷ್ಟೇ ಪ್ರಮಾಣದಲ್ಲಿ ರಾಗಿ ಜೋಳವನ್ನ ನೀಡೋಕೆ ಸರ್ಕಾರ ಮುಂದಾಗಿದೆ. ಫ್ರೆಂಡ್ಸ್, ಇದು ಮಾರ್ಚ್ 26ನೇ ತಾರೀಕಿಗೂ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್. ಇದು ಅಂದ್ರೆ ಇವತ್ತು ತಾನೇ ಬಂದಿರುವಂತದ್ದು. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಆರ್ಥಿಕ ಹೊರೆಯನ್ನ ತಗ್ಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಏನ್ ಮಾಡಿದೆಪ್ಪ ಅಂತಂದ್ರೆ, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ BPL ಕಾರ್ಡ್ಗಳಿಗೆ ನೀಡುತ್ತಿದ್ದಂತ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅದ್ರ ಬದಲಾಗಿ ರಾಗಿ ಮತ್ತೆ ಜೋಳವನ್ನ ನೀಡೋಕೆ ಹೊಸ ನಿಯಮವನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ತರ್ತಾ ಇದೆ. ಅಂದ್ರೆ ಇಲ್ಲಿ BPL ಕಾರ್ಡ್ಗಳಿಗೆ ಒಂದೇ ಅಲ್ಲ, ಅಂತ್ಯೋದಯ ಕಾರ್ಡ್ಗೆ ಕೂಡ ಅಕ್ಕಿಯನ್ನ ಕಡಿಮೆ ಮಾಡಿ ಅದ್ರ ಬದಲಾಗಿ ರಾಗಿ ಮತ್ತೆ ಜೋಳವನ್ನ ವಿತರಣೆ ಮಾಡೋಕೆ ರಾಜ್ಯ ಸರ್ಕಾರ ಅಥವಾ ಆಹಾರ ಮತ್ತು ನಾಗರಿಕ ಸರಬರಾಜು ಕೇಂದ್ರ ಏನಿದೆ ಈ ಒಂದು ನಿಯಮವನ್ನ ಏಪ್ರಿಲ್ 1ರಿಂದ ಜಾರಿಗೆ ತರ್ತಾ ಇದೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಅಂತ್ಯೋದಯ ಕಾರ್ಡ್ಗೆ ಪ್ರತಿ ತಿಂಗಳ 35 kg ಅಕ್ಕಿಯನ್ನ ನೀಡಲಾಗ್ತಿತ್ತು. ಈಗ ಅದ್ರ ಬದಲಾಗಿ ಏಪ್ರಿಲ್ 1ನೇ ತಾರೀಕಿಂದ 15 kg ಅಕ್ಕಿಯನ್ನ ಮತ್ತೆ ಅದ್ರ ಜೊತೆಗೆ 20 kg ರಾಗಿಯನ್ನ ವಿತರಣೆ ಮಾಡೋಕೆ ಸರ್ಕಾರ ಮುಂದಾಗಿದೆ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರುವಂತೆ ಅಂತ್ಯೋದಯ ಕಾರ್ಡ್ಗಳನ್ನ ಯಾರ್ಯಾರು ಹೊಂದಿದ್ದಾರೆ ಅಂತ ಒಂದು ಫಲಾನುಭವಿಗಳಿಗೆ ಪ್ರತಿ ತಿಂಗಳ 35 kg ಅಕ್ಕಿಯನ್ನ ನೀಡಲಾಗ್ತಿತ್ತು. ಆದ್ರೆ ಈಗ ಏಪ್ರಿಲ್ 1ನೇ ತಾರೀಕಿನಿಂದ ಅದನ್ನ ಅಂದ್ರೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅಂದ್ರೆ 15 kg ಅಕ್ಕಿ ಮಾತ್ರ ನೀಡಲಾಗುತ್ತೆ, 20 kg ರಾಗಿಯನ್ನ ಅದರೊಂದಿಗೆ ನೀಡಲಾಗುತ್ತೆ. ಈ ಒಂದು ನಿಯಮ ಏನಿದೆ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಹೌದು ಫ್ರೆಂಡ್ಸ್, BPL ಹಾಗೂ ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ ಅಕ್ಕಿಯನ್ನ ಕಡಿಮೆ ಮಾಡಿ ಅದ್ರ ಬದಲಾಗಿ ರಾಗಿ ಜೋಳವನ್ನ ವಿತರಣೆ ಮಾಡೋಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಏನಿದೆ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ಅಂದ್ರೆ BPL ಕಾರ್ಡ್ಗಳಿಗೆ ಅಂದ್ರೆ ಏನು ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲಿ ಯಾವ್ಯಾವ ರೀತಿಯ ಬದಲಾವಣೆ ಆಗ್ತಾವೆ ಅನ್ನೋದನ್ನ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಸದಸ್ಯನಿಗೆ ಈಗ ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿ ಸದಸ್ಯನಿಗೆ 2 kg ಅಕ್ಕಿ, 3 kg ರಾಗಿಯನ್ನ ನೀಡಲಾಗುತ್ತೆ. ಅಂದ್ರೆ ಒಂದು ಹಾಗೂ ಅದೇ ರೀತಿಯಾಗಿ ಪ್ರತಿ ಕಾರ್ಡ್ಗೆ 2 kg ಗೋಧಿಯನ್ನ ನೀಡಲಾಗುತ್ತೆ. ಅಂದ್ರೆ ಏನು ದಕ್ಷಿಣ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುವಂತೆ ಪ್ರತಿಯೊಬ್ಬ ಕಾರ್ಡಿನಲ್ಲಿ ಇರುವಂತಹ ಸದಸ್ಯನಿಗೆ 5 kg ಅಕ್ಕಿಯನ್ನ ನೀಡಲಾಗ್ತಿತ್ತು ಪ್ರತಿಯೊಬ್ಬ ಸದಸ್ಯನಿಗೆ, ಹಾಗೂ ಒಂದು ರೇಷನ್ ಕಾರ್ಡ್ಗೆ 2 kg ಗೋಧಿಯನ್ನ ನೀಡಲಾಗ್ತಿತ್ತು. ಈಗ ಅದನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿಯೊಬ್ಬ ಸದಸ್ಯನಿಗೆ 2 kg ಅಕ್ಕಿಯನ್ನ ನೀಡಲಾಗುತ್ತೆ, ಅದ್ರ ಜೊತೆಗೆ 3 kg ರಾಗಿಯನ್ನ ನೀಡಲಾಗುತ್ತೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಕಾರ್ಡ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯನಿಗೆ 2 kg ಅಕ್ಕಿ, ಅದ್ರ ಜೊತೆಗೆ 3 kg ಜೋಳವನ್ನ ನೀಡಲಾಗುತ್ತೆ ಮತ್ತು ಅದ್ರ ಜೊತೆಗೆ ಪ್ರತಿ ಕಾರ್ಡ್ಗೆ 2 kg ಗೋಧಿಯನ್ನ ಇಲ್ಲಿ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಏನಿದೆ ಹೊಸ ನಿಯಮವನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ತರ್ತಾ ಇದೆ. ಒಟ್ಟಾರೆಯಾಗಿ ನಾವು ಹೇಳೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಏನು BPL ಕಾರ್ಡ್ಗಳನ್ನ ಹೊಂದಿರುವಂತವರಿಗೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತೆ. ಅಂದ್ರೆ 2 kg ಮಾತ್ರ ಅಕ್ಕಿಯನ್ನ ನೀಡಲಾಗುತ್ತೆ, ಇನ್ನು 3 kgಯನ್ನ ರಾಗಿ ಅಥವಾ ಜೋಳದ ರೂಪದಲ್ಲಿ ನೀಡಲಾಗುತ್ತೆ. ಇನ್ನು ಅಂತ್ಯೋದಯ ಕಾರ್ಡ್ದವರಿಗೆ ನೋಡೋದಾಯ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುವಂತೆ 35 kg ಬದಲಾಗಿ 15 kg ಅಕ್ಕಿಯನ್ನ ಮಾತ್ರ ಇಲ್ಲಿ ನೀಡಲಾಗುತ್ತೆ, ಇನ್ನು ಉಳಿದಂತ 20 kgಯನ್ನ ರಾಗಿ ಅಥವಾ ಜೋಳದ ರೂಪದಲ್ಲಿ ನೀಡಲಾಗುತ್ತೆ. ಈ ರೀತಿಯಾದಂತಹ ಹೊಸ ಒಂದು ನಿಯಮ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರಲಿದೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.